ನಮಸ್ಕಾರ ಗೆಳೆಯರೆ. ಹೆಂಗಸರು ನಿಮ್ ಕಡೆ ಆಕರ್ಷಿತರಾಗಬೇಕಾ? ಇದಕ್ಕೆಲ್ಲ ಟ್ರಿಕ್ಸ್ ಏನ್ ಬೇಕಾಗಿಲ್ಲ. ಇಲ್ಲಿ ಕೆಲವು ಸ್ಟೆಪ್ಸ್ ಇವೆ, ಅವನ್ನ ಫಾಲೋ ಮಾಡಿದ್ರೆ ಸಾಕು, ನಿಮ್ ಕೆಲಸ ಆದಾಗೇನೆ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ, ನಿಮ್ ಲೈಫ್ ಚೇಂಜ್ ಆದ್ರೂ ಆಗ್ಬೋದು. ಬನ್ನಿ ವಿಡಿಯೋ ನೋಡೋಣ. ಮೊದಲನೆಯದು ಮಾತಿನ ಶೈಲಿ. ಹೆಂಗಸರು ಮೃದುವಾಗಿ ಮಾತಾಡೋರನ್ನ ಹೆಚ್ಚು ಇಷ್ಟಪಡ್ತಾರೆ. ಕಠಿಣ ಮಾತುಗಳು ದೂರ ಮಾಡುತ್ತವೆ, ಆದ್ರೆ ಸಿಹಿ ಮಾತುಗಳು ಹತ್ತಿರ ತರುತ್ತವೆ. ಆದ್ದರಿಂದ ಮೃದುವಾಗಿ ಶಾಂತವಾಗಿ ಮಾತನಾಡಿ. ಎರಡನೆಯದು ಆತ್ಮವಿಶ್ವಾಸ. ತುಂಬಾ ಆತ್ಮವಿಶ್ವಾಸದಿಂದ ಕಣ್ಣಲ್ಲಿ ಕಣ್ಣು ಇಟ್ಟು ಮಾತನಾಡಿ. ಹೆದರಿಕೆ ಬೇಡ, ಆದರೆ ಅಹಂಕಾರವೂ ಬೇಡ. ಈ ಬ್ಯಾಲೆನ್ಸ್ ನಿಮ್ಮನ್ನು ಸ್ಪೆಷಲ್ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಮೂರನೆಯದು ಕೇಳುವ ಗುಣ. ಅವರು ಹೇಳೋದನ್ನ ಗಮನವಿಟ್ಟು ಕೇಳಿ. ಅವರ ಮಾತುಗಳಿಗೆ ಮೌಲ್ಯ ಕೊಟ್ಟರೆ ಅವರು ನಿಮಗೆ ಮೌಲ್ಯ ಕೊಡುತ್ತಾರೆ. ಆದ್ದರಿಂದ ಅವರಿಗೆ ಮಾತನಾಡಲು ಸಾಕಷ್ಟು ಅವಕಾಶ ಕೊಡಿ, ನಂತರ ನೀವು ಮಾತನಾಡಿ. ನಾಲ್ಕನೇದು ಸ್ವಚ್ಛತೆ ಮತ್ತು ಡ್ರೆಸ್ ಸೆನ್ಸ್. ಇದಕ್ಕೋಸ್ಕರ ದುಬಾರಿ ಬಟ್ಟೆ ಬೇಡ, ಆದ್ರೆ ನೀಟಾಗಿ ಇರೋದು ತುಂಬಾ ಮುಖ್ಯ. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್. ಮೊದಲ ಭೇಟಿಯಲ್ಲಿ ಇದನ್ನು ಫಾಲೋ ಮಾಡಿ. ಐದನೇದು ಹಾಸ್ಯ ಭಾವನೆ. ನಗಿಸೋ ವ್ಯಕ್ತಿಯನ್ನು ಯಾರು ಎಂದಿಗೂ ಮರೆಯೋದಿಲ್ಲ, ಹಾಗಂತ ಜೋಕರ್ ಆಗಬೇಡಿ. ಜೀವನದಲ್ಲಿ ಹಾಸ್ಯ ಪ್ರಜ್ಞೆ ಇರೋದು ದೊಡ್ಡ ಪ್ಲಸ್ ಪಾಯಿಂಟ್. ಆರನೆಯದು ಗೌರವ. ಹೆಂಗಸರಲ್ಲಿ ಕೇವಲ ಅವರ ಸೌಂದರ್ಯ ನೋಡಬೇಡಿ, ಅವರ ಆಲೋಚನೆಗಳಿಗೆ ಕನಸುಗಳಿಗೆ ಗೌರವ ಕೊಡಿ. ಆಗ ಅವರೇ ನಿಮ್ಮ ಕಡೆ ವಾಲಲು ಶುರು ಮಾಡುತ್ತಾರೆ. ಏಳನೆಯದು ಕಾಳಜಿ. ಊಟ ಮಾಡಿದ್ಯಾ, ಹುಷಾರಾಗಿರು, ಆರೋಗ್ಯ ಹೇಗಿದೆ, ಏನು ತೊಂದರೆ ಇಲ್ಲವಾ? ಇಂತಹ ಸಣ್ಣ ಮಾತುಗಳು ದೊಡ್ಡ ಪ್ರೀತಿ ತೋರಿಸುತ್ತವೆ. ಇಂತಹ ಮಾತುಗಳು ಹೆಂಗಸರನ್ನು ಬೇಗ ಸೆಳೆಯುತ್ತವೆ. ಎಂಟನೆಯದು ಒಳ್ಳೆಯ ವ್ಯಕ್ತಿತ್ವ. ಹಣ, ಸ್ಟೈಲ್, ಲುಕ್ ಇವು ತಾತ್ಕಾಲಿಕ, ಆದ್ರೆ ನಿಮ್ಮ ಗುಣ ಮಾತ್ರ ದೀರ್ಘಕಾಲ ಉಳಿಯುತ್ತದೆ. ಆದ್ದರಿಂದ ನೀವು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಒಂಬತ್ತನೇದು ನಿಜವಾದ ವ್ಯಕ್ತಿತ್ವ. ನಕಲಿಯಾಗಿ ಇಂಪ್ರೆಸ್ ಮಾಡಬೇಡಿ. ನೀವು ಹೇಗಿದ್ದೀರೋ ಹಾಗೆ ಇರೋದು ದೊಡ್ಡ ಆಕರ್ಷಣೆ. ಶೋ ಕೊಡಬೇಡಿ, ನಿಮ್ಮ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನಡೆದುಕೊಳ್ಳಿ. ಕೊನೆಯದಾಗಿ ಹೇಳಬೇಕೆಂದರೆ ಗೆಳೆಯರೇ, ದೇಹ ಮುಟ್ಟೋದು ಸುಲಭ, ಮನಸ್ಸು ಮುಟ್ಟೋದು ಕಷ್ಟ. ಆದ್ರೆ ಒಮ್ಮೆ ನೀವು ಮನಸ್ಸು ಗೆದ್ರೆ ಅವರು ನಿಮ್ಮತ್ರ ಸ್ವತಃ ಬರುತ್ತಾರೆ. ಹೆಂಗಸರು ನಿಮ್ಮತ್ತ ಬರಬೇಕು ಅಂದ್ರೆ ಟ್ರಿಕ್ ಬೇಡ, ಗೌರವ, ಪ್ರೀತಿ, ಕಾಳಜಿ ಮತ್ತು ಒಳ್ಳೆಯ ಮನಸ್ಸು ಸಾಕು. ಗೆಳೆಯರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.